ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನ ನಾವು ನೋಡ್ತಾ ಇರುವಂಥದ್ದು ನಿಮ್ಮ ಲವ್ ಲೈಫ್ನಲ್ಲಿ ನಡಿಬೋದಾಗಿರುವಂಥ ಕೆಲವೊಂದು ಪ್ರಮುಖ ಘಟನೆಗಳು ಏನು ಅನ್ನೋದನ್ನು. ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಒಂದು ಪ್ರಶ್ನೆ. ಈ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ? ಯಾರಾದರೂ ನಿಮ್ಮ ಮೆಸೇಜ್ಗಾಗಿ ಕಾಯ್ತಾ ಇದ್ದಾರಾ? ಅಥವಾ ಯಾರಾದರೂ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಿದ್ದರೆ ಈ ರೀಡಿಂಗನ್ನು ಕೊನೆವರೆಗೂ ತಪ್ಪದೆ ನೋಡಿ, ಯಾಕಂದರೆ ಕೊನೆಯ ಕಾರ್ಡ್ನಲ್ಲಿ ನಿಮಗಾಗಿ ಒಂದು ಬಹಳ ವಿಶೇಷ ಸಂದೇಶ ಕೂಡ ಇರುತ್ತೆ. ಈ ಒಂದು ವಿಡಿಯೋ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ನೀವು ಈ ವಿಡಿಯೋನ ಇವತ್ತು ನೋಡಿದ್ರೆ ಇವತ್ತಿಗೆ ಯಾವಾಗ ನೋಡಿದ್ರೂ ಕೂಡ ಆ ಒಂದು ದಿನಕ್ಕೆ ಈ ಒಂದು ಸಂದೇಶಗಳು ಅನ್ವಯ ಆಗುತ್ತೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದ ಕ್ಷಣದಲ್ಲಿ ಇದರಲ್ಲಿರುವಂಥ ಸಂದೇಶ ನಿಮಗಾಗಿಯೇ ಯೂನಿವರ್ಸ್ ತಲುಪಿಸ್ಬೇಕು ಅಂತ ನಿರ್ಧಾರ ಮಾಡೋದ್ರಿಂದನೇ ಆ ಒಂದು ಸಮಯದಲ್ಲಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಆದ್ದರಿಂದ ನಿಮ್ಮ ಮನಸ್ಸು ಈ ರೀಡಿಂಗ್ ಕಡೆ ಆಕರ್ಷಿತ ಆಗಿದೆ ಅಂತ ಅರ್ಥ. ಇದರ ಹಿಂದೆ ಖಂಡಿತವಾಗಿ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಮತ್ತೊಂದು ವಿಷಯ, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಹೇಳೋ ಪ್ರತಿಯೊಂದು ವಿಷಯ ಎಲ್ಲರಿಗೂ 100% ಅನ್ವಯ ಆಗಬೇಕು ಅಂತ ಏನಿಲ್ಲ. ಯಾವ ಭಾಗ ಅನ್ವಯ ಆಗುತ್ತೋ ಅದನ್ನು ಸ್ವೀಕಾರ ಮಾಡಿ, ಬೇಡದೇ ಇರುವಂಥದ್ದನ್ನು ಖಂಡಿತ ಯೂನಿವರ್ಸ್ಗೆ ರಿಟರ್ನ್ ಮಾಡಿಬಿಡಿ. ಮತ್ತು ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಹೃದಯವನ್ನು ತೆರೆದಿಡಿ, ಯೂನಿವರ್ಸ್ನ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ. ಮತ್ತು ಈ ವಾರ ನಿಮ್ಮ ಲವ್ ಲೈಫ್ನಲ್ಲಿ ನಡೀತಾ ಇರುವಂಥ ಪ್ರಮುಖ ಘಟನೆಗಳು ಯಾವುದು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಯಾರು ಯಾವ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಸಂದೇಶ ಏನು ಅಂತ ನೋಡೋದಾದರೆ, ಈ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಯಾರು ನಿಮ್ಮನ್ನು ಇನ್ನಷ್ಟು ಹತ್ತಿರದಿಂದ ತಿಳಿದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳಿಬಹುದು. ನಿಮ್ಮ ಲವ್ ಲೈಫ್ನಲ್ಲಿ ಕಮ್ಯುನಿಕೇಷನ್ ಹೆಚ್ಚಾಗೋ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ಒಂದು ಹೊಸ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂಥ ವ್ಯಕ್ತಿ ಆಗಿರ್ಬೋದು. ಆದರೆ ಈ ವಾರ ಅವರಿಂದ ಹೆಚ್ಚು ಪ್ರಶ್ನೆಗಳು, ಹೆಚ್ಚು ಮಾತುಕತೆ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳು ನಿಮಗೆ ಕಾಣಿಸ್ಬಹುದು. ಇಲ್ಲಿವರೆಗೂ ಒಂದು ಮೇಲ್ಮೇಲೆ ಮಾತುಕತೆ ಆಗ್ತಾ ಇರುತ್ತೆ ನಿಮ್ಮ ಅವರ ಮಧ್ಯೆ, ಆದರೆ ಈಗ ಅದು ಡೀಪ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಸೇಜ್ ಬರುವಂಥದ್ದು, ಫೋನ್ ಕಾಲ್ ಬರುವಂಥದ್ದು, ಈ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಕನ್ವರ್ಸೇಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಈ ವಾರ ಸಂಬಂಧವನ್ನು ತುಂಬ ಆತುರಪಟ್ಟು ಮುಂದುವರಿಸುವಂಥ ಸಮಯ ಅಲ್ಲ, ಬದಲಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಈ ಘಟನೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಕ್ಕೆ ಒಂದು ಬಲವಾದ ಒಂದು ಬೇಸ್ಮೆಂಟನ್ನು ನಿರ್ಮಾಣ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳು ಬರಬಾರ್ದು ಅನ್ನೋ ಉದ್ದೇಶ ನಿಮಗಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಉಪಯೋಗ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮದೇ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಮತ್ತು ಈಗೋ ಕ್ಲಾಶಸ್, ಈ ರೀತಿ ಕ್ಲಾಶಸ್ ಏನಿದೆ ಅದೆಲ್ಲ ಅದನ್ನು ಕೂಡ ನೀವು ತಡೆಗಟ್ಟಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಈ ವಾರ ನಿಮ್ಮ ಲವ್ ಲೈಫ್ನಲ್ಲಿ ತುಂಬ ಒಂದು ಸಂತೋಷದ ಕ್ಷಣಗಳನ್ನು ನೀವು ನೋಡ್ತೀರಾ. ಇದುವರೆಗೆ ಇದ್ದಂಥ ಸ್ಟ್ರೆಸ್ ಆಗಿರ್ಬೋದು, ಒಂದು ಕನ್ಫ್ಯೂಷನ್, ಏನು ನಿಮ್ಮಿಂದ ದೂರ ಇದ್ದವರು ಹತ್ತಿರ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಅನ್ನೋದು ಈ ವಾರ ಖಂಡಿತ ಶುರು ಆಗುತ್ತೆ. ಇನ್ನು ಕೆಲವರಿಗೆ ಒಟ್ಟಿಗೆ ಸಮಯ ಕಳೆಯುವಂಥ ಅವಕಾಶಗಳು ಕೂಡ ಬರ್ಬೋದು. ಇನ್ನು ಕೆಲವರಿಗೆ ವಿಶೇಷವಾದ ಭೇಟಿ ಮತ್ತು ಔಟಿಂಗ್ ಹೋಗುವಂಥ ಅಚ್ಚರಿಯ ಸಂದೇಶದ ರೂಪದಲ್ಲೂ ಕೂಡ ಅದು ನಿಮಗೆ ಸಿಗಬಹುದು. ಈ ಕಾರ್ಡಲ್ಲಿ ಇನ್ನೊಂದು ವಿಷಯ ಗೊತ್ತಾಗ್ತಿರೋದು ಏನಂದರೆ, ಯೂನಿವರ್ಸ್ ನಿಮಗೆ ನಿಮ್ಮ ಲವ್ ಲೈಫ್ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಟ್ಟು ಈ ಕ್ಷಣವನ್ನು ಆನಂದ ಪಡೋದಕ್ಕೆ ಹೇಳ್ತಾ ಇರುವಂಥದ್ದು. ಕೆಲವೊಂದು ಸಲ ಪ್ರೀತಿಲಿ ಉತ್ತರಗಳನ್ನು ಹುಡುಕೋದಲ್ಲ, ಅನುಭವಿಸೋದು ಒಂದು ಸುಂದರವಾದ ಸಮಯ ಆಗಿರುತ್ತೆ. ಆದ್ದರಿಂದ ಈ ವಾರ ನಿಮ್ಮ ಸಂಬಂಧದಲ್ಲಿ ಒಂದು ಸಿಹಿಯಾದ ನೆನಪಿನಲ್ಲಿ ಉಳಿಯುವಂಥ ಒಂದು ಕ್ಷಣಗಳು ಬರುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ.
ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ, ಮರೆಯೋಕ್ಕಾಗದೇ ಇರುವಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದ್ರೆ, ಖಂಡಿತವಾಗ್ಲೂ ನೀವು ನಿದ್ದೆ ಬರದೆ ಒದ್ದಾಡ್ತಿರ್ತೀರಲ್ವ. ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅನ್ನೋದಾದರೆ ನೀವು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಬರ್ತಾ ಇರುವಂಥದ್ದು ಚಿಲ್ಡ್ರನ್ ಕಾರ್ಡ್. ಅಂದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂಥದ್ದಲ್ಲ ಇದು. ಸೊ ನಿಮ್ಮ ಮನಸ್ಸೇನಿದೆ ಅದು ಇನ್ನೂ ಮುಗ್ಧವಾಗಿದೆ, ಮಕ್ಕಳ ರೀತಿ ಚೈಲ್ಡಿಶ್ ಬಿಹೇವಿಯರ್ ಅನ್ನೋದು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಇಲ್ಲಿ ಒಂದು ಹೊಸ ಆರಂಭ ಕಾಣ್ತಾ ಇದೆ ಮತ್ತು ಸಂಬಂಧ ಬೆಳೆಯುವಂಥ ಒಂದು ಸುಂದರವಾದ ಎನರ್ಜಿನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ವಾರ ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಕೆಲವ್ರಿಗೆ ಹೊಸ ಪರಿಚಯ ಆಗಿರ್ಬೋದು, ಕೆಲವ್ರಿಗೆ ಈಗಾಗಲೇ ಇರೋ ಸಂಬಂಧದಲ್ಲಿ ಮತ್ತೆ ಒಂದು ಸಂತೋಷ, ನಗು ಎಲ್ಲನೂ ದುಪ್ಪಟ್ಟಾಗಿ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ನೀವು ಮತ್ತು ಆ ವ್ಯಕ್ತಿ ಒಬ್ಬರ ಜೊತೆ ಒಬ್ಬರು ಹೆಚ್ಚು ಕಂಫರ್ಟಬಲ್ ಆಗಿ ಯಾವುದೇ ನಾಟಕ ಅಥವಾ ಒತ್ತಡ ಇಲ್ಲದೆ ಹೃದಯದಿಂದ ಮಾತಾಡುವಂಥ ಒಂದು ಸಂದರ್ಭಗಳು ಬರ್ತಾ ಇದೆ. ಈ ಸಂಬಂಧ ನಿಧಾನವಾಗಿ ಬೆಳೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಒಂದು ಸುಂದರವಾದ ಸಂಬಂಧ ರೂಪುಗೊಳ್ಳುವಂಥ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಹೊಸತನ ಆಗಿರ್ಬೋದು, ಸಂತೋಷ, ಬೆಳವಣಿಗೆ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮ್ಮ ಹೃದಯವನ್ನು ಸ್ವಲ್ಪ ಹಗುರಗೊಳಿಸಿ ಪ್ರೀತಿಯನ್ನು ಮತ್ತೆ ಮುಗ್ಧವಾಗಿ ಅನುಭವಿಸೋದಕ್ಕೆ ಆಹ್ವಾನ ಕೊಡ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಸೊ ಯಾರು ನಿಮ್ಮನ್ನು ತುಂಬ ಡೀಪಾಗಿ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ಬೋದು. ಒಂದು ಮೊದಲನೇ ಕಾರ್ಡಲ್ಲಿ ನೋಡೋದಾದರೆ, ಎರಡನೇ ಕಾರ್ಡಲ್ಲಿ ರೊಮ್ಯಾಂಟಿಕ್ ಸಂತೋಷವಾಗ ಎನರ್ಜಿನ ನೋಡ್ತಾ ಇದ್ದೀವಿ. ಮತ್ತು ಮೂರನೇ ಕಾರ್ಡಲ್ಲಿ ಹೊಸ ಆರಂಭ, ಸಂಬಂಧದಲ್ಲಿ ಒಂದು ಸುಂದರ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಇದು ಒಟ್ಟಾರೆ ಬಹಳ ಪಾಸಿಟಿವ್ ಲವ್ ರೀಡಿಂಗ್ ಈ ದಿನ ನಾವು ನೋಡ್ತಾ ಇರುವಂಥದ್ದು. ಈ ರೀಡಿಂಗ್ನಲ್ಲಿರೋ 3 ಪ್ರಮುಖ ಘಟನೆಗಳು 3 ಕಾರ್ಡಲ್ಲಿ ನೋಡಿದ್ದೀವಿ. ನಿಮ್ಮ ಪರಿಸ್ಥಿತಿಗೆ ಯಾವುದು ಹೊಂದಾಣಿಕೆಯಾಗಿದೆ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ಟ್ಯಾರೆಟ್ ಗೈಡೆನ್ಸ್, ಆಕಾಶಿಕ್ ರೀಡಿಂಗ್ ಮತ್ತು ಹೀಲಿಂಗ್ ಸೆಷನ್ಸ್ ಬೇಕಾಗಿದೆ ಅಥವಾ ಕಸ್ಟಮೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಬೇಕಾಗಿದೆ, ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಯೂನಿವರ್ಸ್ ಯಾವಾಗಲೂ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ನಾವು ಸ್ವಲ್ಪ ಕಾಯಬೇಕಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಅದ್ರ ಜೊತೆಲಿ ನಂಬಿಕೆನ ಕಳ್ಕೊಳ್ಬಾರ್ದು. ಮತ್ತೊಂದು ವಿಶೇಷ ರೀಡಿಂಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅದುವರೆಗೂ ಕೂಡ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.